ಎಲ್ಲರಿಗೂ ನಮಸ್ಕಾರ. ನಾನು ದಿವ್ಯಾ. ಇವತ್ತು ನಾನು ತೋರಿಸ್ತಾ ಇರುವಂಥದ್ದು ಮೀಶೋದಲ್ಲಿ ಒಂದು 5 ಪ್ರಾಡಕ್ಟ್ನ ನಾನು ಬುಕ್ ಮಾಡಿದ್ದೆ. 3 ಪ್ರಾಡಕ್ಟ್ನ ನಾನು ಬುಕ್ ಮಾಡಿದ್ದೆ, ಇನ್ನೆರಡು ಬಂದಿಲ್ಲ. ಅದರಿಂದಾಗಿ ನಾನು ಅದನ್ನು ರಿವೀಲ್ ಮಾಡ್ತಾಯಿದ್ದೀನಿ, ಯಾವ ಥರ ಇದೆ, ಫ್ರೀಸ್ ಎಷ್ಟು, ಹಾಗೆ ನಿಮಗೆ ಯೂಸ್ಫುಲ್ಲ, ಬುಕ್ ಮಾಡಬೇಕಾ ಬೇಡವಾ ಅಂತ ಇವತ್ತಿನ ವಿಡಿಯೋ. ನಾನು ಇಲ್ಲಿ 6 ಬಾಕ್ಸನ್ನು ಬುಕ್ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ನಾವು ಆಫ್ಲೈನಲ್ಲಿ ತಗೊಳ್ಳೋಕ್ಕಿಂತ ಆನ್ಲೈನಲ್ಲಿ ಈ ಥರ ಬಾಕ್ಸ್ಗಳು ತುಂಬಾ ಕಡಿಮೆಗೆ ಸಿಗುತ್ತೆ ಅಂತ ಅನಿಸ್ತು. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು. ಅಡುಗೆ ಮನೆಯಲ್ಲಿ ತುಂಬಾ ನೀಟಾಗಿ ಹಾಗೆ ಚೆನ್ನಾಗಿ ಕಾಣಬೇಕು ಅಂತಂದರೆ ಈ ಥರ ಡಬ್ಬಿಗಳು ತುಂಬಾ ಯೂಸ್ಫುಲ್ ಅನಿಸ್ತು ನನಗೆ. ಹಾಗೆ ನಾನು ತುಂಬ ದಿನದ ಅನ್ಕೋತಿದ್ದೆ, ನನ್ನ ಫ್ರಿಜ್ಜು ತುಂಬಾ ಗಲೀಜಿರುತ್ತೆ, ಯಾವಾಗಲೂ ಎಷ್ಟೇ ನೀಟಾಗಿ ಮಡಿಕೊಂಡ್ರು ಅನ್ನೋ ಫೀಲ್ ಆಯ್ತಿತ್ತು. ಆವಾಗ ನಾನು ಸರ್ಚ್ ಮಾಡಿದಾಗ ನನಗೆ ಈ ಥರ ಡಬ್ಬಿಗಳು ಸಿಕ್ತು. ಏನಕ್ಕೂ ಇರಲಿ, ಯಾವ ಥರ ಬರುತ್ತೆ, ಚಿಕ್ಕದ ದೊಡ್ಡದ ಅಂತಂದ್ಬಿಟ್ಟು ಜಸ್ಟ್ ನಾನು 5 ಮಾತ್ರ ಬುಕ್ ಮಾಡಿದೆ. ಆದ್ರೂ ನಾನು ಚಿಕ್ಕದು ಬರುತ್ತೆ ಅಂದ್ಕೊಂಡಿದ್ದೆ. ಅದು ಫೋಟೋದಲ್ಲಿ ನೋಡುವಾಗ ತುಂಬಾ ದೊಡ್ಡದಾಗಿ ಬಂತು. ತುಂಬಾ ಖುಷಿ ಆಯಿತು. ನಿಮಗೆ ಫ್ರಿಜ್ ಇದ್ದರೆ ನಿಜವಾಗ್ಲೂ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಥರ ಪ್ರಾಡಕ್ಟು. ಲಿಂಕ್ ಬೇಕಿದ್ದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ, ನಾನು ಲಿಂಕ್ನ ಶೇರ್ ಮಾಡ್ಕೋತೀನಿ. ಈ ಥರ ಚಿಕ್ಕ ಡಬ್ಬಿಗಳು ಕೂಡ ಬಂದಿತ್ತು. ನಾನು ಆಯಲು ಫ್ಯಾಸ್ಟಿಕ್ ಯೂಸ್ ಮಾಡ್ತಿದ್ದೆ ಫಸ್ಟು. ಅದು ತುಂಬ ಲೀಕೇಜ್ ಆಗ್ತಿತ್ತು, ಅಂದರೆ ಸುರ್ಕೋತಿತ್ತು. ಅದರಿಂದ ನೋಡೋಣ, ಎಲ್ಲರೂ ಯೂಸ್ ಮಾಡ್ತಾರೆ. ಯೂಟ್ಯೂಬಲ್ಲಿ ನಾನು ನೋಡೋವಂಥವರೆಲ್ಲ ಕೂಡ ಈ ಥರ ಡಬ್ಬಿ ಅಂದರೆ ಗಾಜಿನ ಡಬ್ಬಿನೇ ಯೂಸ್ ಮಾಡ್ತಾರೆ. ನಾನು ಕೂಡ ಬುಕ್ ಮಾಡೋಣ ಅಂತ ಮಾಡಿದೆ. ತುಂಬಾ ಅದ್ಭುತವಾದ ಪ್ರಾಡಕ್ಟ್ ಕೂಡ ಆಗಿತ್ತು. ಬ್ರಷಸ್ ಮಾತ್ರ ಒಂದು ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇದೆ ಅಂತ ಅನ್ಕೋತೀನಿ, ಆದರೂ ಪರವಾಗಿಲ್ಲ, ನಾನು ಮನೆಯಲ್ಲಿ ಬೇರೆ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ತುಂಬಾ ಚೆನ್ನಾಗಿತ್ತು ಪ್ರಾಡಕ್ಟು. ತುಂಬಾ ಖುಷಿ ಆಯಿತು ಕೂಡ ಮೀಶೋದಲ್ಲಿ. ಹಾಗೆ ಕಮ್ಮಿ ಅಮೌಂಟ್ ಆಗಿತ್ತು, ಅದರಿಂದಲೇ ತುಂಬ ಇಷ್ಟ ಆಯಿತು. ನೀವು ಅಂದ್ಕೋಬೋದು ಚಿಕ್ಕದಿದೆ ಬಾಟ್ಲುಗಳು ಅಂತ, ಆದರೂ ಪರವಾಗಿಲ್ಲ. ಅರ್ಧ ಲೀಟ್ರ್ ಮೇಲೆ ಹಿಡಿಯುತ್ತೆ ಇದು ಬಾಟಲು. ಸಾಕು, ಅರ್ಧ ಲೀಟ್ರ್ ಹಿಡಿದ್ರೆ ಯೂಸ್ ಮಾಡ್ಕೋಬೋದು. ನಾನು ಈ ಥರ ಒಂದು ಸ್ಟ್ಯಾಂಡನ್ನ ತಗೊಳ್ತಿದ್ದೆ, ಅದು ನೀಟಾಗಿ ತೋರ್ಸೋಕ್ಕಾಗಲಿಲ್ಲ. ಸಾರಿ, ಬೇಜಾರು ಮಾಡ್ಕೋಬೇಡಿ. ಕ್ಯಾಮ್ರಾನ ನಾನೇ ಹಿಡ್ಕೊಂಡು ಮಾಡಬೇಕಲ್ಲ, ಅದರಿಂದ ಗೊತ್ತಾಗಲಿಲ್ಲ. ಅದಕ್ಕೆ ನಾನು ಒಂದು 1100 ರೂಪಾಯಿ ಕೊಟ್ಟಿದ್ದೆ. ಚೆನ್ನಾಗಿದೆ. ಇನ್ನೊಮ್ಮೆ ಯಾವುದಾದ್ರು ವಿಡಿಯೋದಲ್ಲಿ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ. ಹಾಗೆ ಇದೆಲ್ಲ ಆಫ್ಲೈನು, ಅದು ಮಾತ್ರ ಆನ್ಲೈನು. ಸ್ಟ್ಯಾಂಡು ಮತ್ತು ತಟ್ಟೆ ಸ್ಟ್ಯಾಂಡು ಮತ್ತು ಇವಾಗ ನಾನು ತೋರಿಸ್ತಾ ಇರೋದಂತೆಲ್ಲ ಆಫ್ಲೈನ್ ಆಗಿರುತ್ತೆ. ನಾನು ಇಲ್ಲಿ ಹೊರ್ಗಡೆ ತಗೊಂಡಿರೋವಂಥದ್ದು ಪ್ರಾಡಕ್ಟ್ಗಳು ಇವೆಲ್ಲ. ಟೀ ಮತ್ತು ಕಾಫಿ ಇಡೋಕ್ಕೆ ಕೊಕ್ಕಿದೆಯಲ್ಲ, ಅದು ಮನೇಲಿ ನಗೋಗ್ಬಿಟ್ಟಿತ್ತು, ಅದಕ್ಕೆ ಹೊಸದು ತಗೊಂಡೆ. ಚೆನ್ನಾಗಿದೆ. ಈ ಥರ ನಂದು ಕರೆಂಟ್ ಸ್ಟವ್ ಇದೆ, ಅದಕ್ಕೆ ಯೂಸ್ಫುಲ್ ಆಗುತ್ತೆ ಅಂತಂದ್ಬಿಟ್ಟು ನಾನು ಆಲ್ಮೋಸ್ಟ್ ಸ್ಟೀಲ್ನೇ ತಗೊಂಡಿರ್ತೀನಿ ಯಾವಾಗಲೂ. ಇವಾಗ ಇದು ಮಾತ್ರ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು. ಆಫ್ಲೈನಲ್ಲಿ ತಗೊಳ್ಳಿ, ಇದಕ್ಕೆ ಆನ್ಲೈನಲ್ಲಿ ತುಂಬಾ ಅಮೌಂಟ್ ಇದೆ, ಹೆವಿ ಅಮೌಂಟ್ ಇದೆ. ನಾನು ಚೆಕ್ ಮಾಡಿದೆ, ಆಫ್ಲೈನ್ಗೂ ಆನ್ಲೈನ್ಗೂ ಚೆಕ್ ಮಾಡಿಬಿಟ್ಟೆ ನಾನು ತಗೊಳ್ಳೋದು. ಆಫ್ಲೈನಲ್ಲಿ ಕಮ್ಮಿ ಇದ್ದರೆ ನಾನು ಆಫ್ಲೈನಲ್ಲೇ ತಗೋತೀನಿ, ಆನ್ಲೈನಲ್ಲಿ ತಗೊಳ್ಳಲ್ಲ. ನೋಡ್ಬಿಟ್ಟು ತಗೊಳ್ಳಿ ಅಷ್ಟೇ. ಧನ್ಯವಾದಗಳು.